ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಡೇ 9. ಆ್ಯಕ್ಚುಲಿ ನನಗೆ ಶಾರ್ಟ್ ವೀಡಿಯೋಸ್ ಕೂಡ ಎಡಿಟ್ ಮಾಡಿ ವಾಯ್ಸ್ ಕೊಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಲಾಂಗ್ ವೀಡಿಯೋಸ್ ಕಷ್ಟ ಆಗ್ತಿದೆ ಅಂತ ಶಾರ್ಟ್ ಸ್ಟಾರ್ಟ್ ಮಾಡಿದೆ, ಬಟ್ ಇದು ಕೂಡ ಸ್ವಲ್ಪ ಕಷ್ಟ ಆಗ್ತಿದೆ. ಆದ್ರೂ ಕೂಡ ನಾನೇನು ವೀಕ್ಲಿ ಅಟ್ಲೀಸ್ಟ್ ಒಂದು 3 ಟೈಮ್ಸ್ ಆದರೂ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಓಟ್ ದೋಸೆ ಮತ್ತು ಎಗ್ ಮಸಾಲ ಮಾಡ್ಕೊಂಡಿದ್ದೆ. ಇವತ್ತು ನಾನು ಸಿಟ್ಟಿಂಗ್ ಹಾಲ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ಪೆಷಲ್ ಏನೂ ಇಲ್ಲ, ತೋಟದ ಮಧ್ಯೆ ಮನೆ ಆಗಿರೋದ್ರಿಂದ ನೈಟ್ ಹೊತ್ತಲ್ಲಿ ಲೈಟ್ ಹಾಕಿರ್ತೀವಿ. ವಿಂಡೋ ಆ್ಯಂಡ್ ಡೋರ್ ಓಪನ್ ಇರುತ್ತೆ. ಹುಳಗಳು ಲೈಟ್ಗೆ ಬಂದು ಮುತ್ಕೊಂಡು ಅಲ್ಲೇ ಬಿದ್ದು ಸಾಯುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗಿತಾ ಇದ್ದೀನಿ. ಕ್ಲೀನಿಂಗ್ ಎಲ್ಲ ಮುಗಿಸಿದ ಮೇಲೆ ಪೋರ್ಟಿಕದಲ್ಲಿ ಸ್ವಲ್ಪ ಗಿಡಗಳನ್ನ ಇಟ್ಟಿದ್ದೆ. ಅದಕ್ಕೆಲ್ಲ ನೀರು ಹಾಕಿ ಕಿಚನ್ಗೆ ಹೊರಟೆ. ಕಿಚನ್ ಕ್ಲೀನಿಂಗ್ ಇತ್ತು. ಕಿಚನ್ ಎಷ್ಟು ಕ್ಲೀನ್ ಮಾಡಿದ್ರೂ ಸಾಲಲ್ಲ, ಆವಾಗ ಕ್ಲೀನ್ ಮಾಡ್ತಾನೆ ಇರಬೇಕು. ಈಗ ನನಗೆ ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋದಿತ್ತು, ಹಾಗೆ ಕ್ಲೀನ್ ಮಾಡ್ತಾ ಇದ್ದೀನಿ. ಸ್ಟವ್ ಎಲ್ಲ ನೀಟಾಗಿ ಕ್ಲೀನ್ ಆದಮೇಲೆ ತೊಳೆದಿಟ್ಟಿರೋ ಪಾತ್ರೆಗಳಿತ್ತು, ಅದನ್ನೆಲ್ಲ ಜೋಡಿಸ್ಕೋಬೇಕಿತ್ತು. ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡೆ ನೀಟಾಗಿ. ಪಾತ್ರೆಗಳನ್ನ ಎಷ್ಟು ಜೋಡಿಸ್ಕೊಂಡ್ರು ಅಷ್ಟೇ ದಮನ್ ಬಂದು ಎಳ್ದು ಹಾಕಿರ್ತಾನೆ. ಇಡೀ ಮನೇಲಿರುತ್ತೆ ನಮ್ಮ ಕಿಚನ್ದು ಪಾತ್ರೆಗಳೆಲ್ಲ. ಅರ್ಧ ಮುಕ್ಕಾಲು ಕ್ಲೀನಿಂಗ್ ಎಲ್ಲ ಆಯಿತು. ನಾನೀಗ ಮೊಟ್ಟೆ ಬೇಯೋಕೆ ಇಟ್ಟಿದ್ದೀನಿ. 2 ಅಳಸಂಡೆನ ಹೋಗಿ ಕುಯ್ಕೊ ಬಂದೆ. ಹಾಗೆ ಬಾಕಿ ಕ್ಲೀನಿಂಗ್ ಎಲ್ಲ ಮಾಡಿ ಪಾತ್ರೆಗಳನ್ನೆಲ್ಲ ಗುಡ್ಡೆ ಹಾಕಿದ್ದೀನಿ ತೊಳೆಯೋಕ್ಕೆ. ಇದು ನಮ್ಮ ಮೀದಿ ಇಡೋ ಜಾಗ ಮತ್ತು ಡೈನಿಂಗ್ ಟೇಬಲ್ ಮತ್ತು ಫ್ರಿಜ್ ಮೇಲೆ ಯಾವಾಗಲೂ ಏನಾದ್ರು ತಂದು ಗುಡ್ಡೆ ಹಾಕ್ತಾ ಇರ್ತಾರೆ. ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಬಟ್ಟೆ ವಾಶ್ ಮಾಡಿ ಈಗ ಒಣಗಕ್ಕೆ ಹಾಕ್ತಾ ಇದ್ದೀನಿ. ಒಳ್ಳೆ ಬಿಸಿಲಿತ್ತು. ಗೇಟಲ್ಲಿ ದಮ್ಮನ ಆಟಾಡಿ ಅದರದ್ದು ಸ್ಕ್ರೂ ಬಿಡಿಸ್ಬಿಟ್ಟಿದ್ದೆ, ಅದನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಅದು ರೆಡಿ ಆದಮೇಲೆ ಬಂದು ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ಪುನಃ ನಾನು ಎಗ್ ಮಸಾಲ ಮಾಡ್ತಾಯಿದ್ದೀನಿ, ಜೊತೆಗೆ ರೈಸ್. ಹಾಗೆ ನಾನು ದಮ್ಮನಿಗೆ ABCD ಹೇಳ್ಕೊಡ್ತಾ ಇದ್ದೆ. ಊಟ ಎಲ್ಲ ಆಗಿ ಮಲಗಿ ಎದ್ದ ಮೇಲೆ ಸ್ನಾನ ಮಾಡಿಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ದೇವರಿಗೆ ದೀಪ ಇಟ್ಟಿದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.